ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಎಸಿಗಳ ಆಟಾಟೋಪ. ದಿನ ಬೆಳಗಾದರೆ ಕಂದಾಯ ಇಲಾಖೆಯಲ್ಲಿ ಕರ್ಮಕಾಂಡ. ಬೆಂಗಳೂರು ದಕ್ಷಿಣ ಎಸಿ ಕರ್ಮಕಾಂಡ ಬಟಾಬೈಲು. ಎಸಿ ಅಪೂರ್ವ ವಿರುದ್ಧ ಕೇಳಿ ಬಂದಿದೆ ನಾನಾ ವಿವಾದ. ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಎಸಿಗಳ ಆಟಾಟೋಪ. ದಿನ ಬೆಳಗಾದರೆ ಕಂದಾಯ ಇಲಾಖೆಯಲ್ಲಿ ಕರ್ಮಕಾಂಡಗಳ ಸರಮಾಲೆ. ಬೆಂಗಳೂರು ದಕ್ಷಿಣ ಎಸಿ ಕರ್ಮಕಾಂಡ ಈಗ ಬಟಾಬೈಲು. ಎಸಿ ಅಪೂರ್ವ ವಿರುದ್ಧ ಕೇಳಿ ಬಂದಿದೆ ನಾನಾ ವಿವಾದ. ಕೆಐಎಡಿಬಿಯಲ್ಲಿ ಎಸ್ಎಲ್ಎಒ ಆಗಿದ್ದ ವೇಳೆ ರೈತರ ಕೆಂಗಣ್ಣಿಗೆ ಗುರಿ. ಹೋದ ಕಡೆ ಎಲ್ಲ ವಿವಾದ ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ ಈ ಎಸಿ. ನಿನ್ನೆ ಎಸಿ ಕೋರ್ಟ್ನಲ್ಲಿ ವಕೀಲರಿಗೆ ಅವಾಚ್ಯ ಪದಗಳಿಂದ ನಿಂದನೆ. ಹೀಗಾಗಿ ಇಂದು ಎಸಿ ಅಪೂರ್ವ ವಿರುದ್ಧ ವಕೀಲರ ಸಮರ. ಎಸಿ ಕೋರ್ಟ್ ಬಹಿಷ್ಕರಿಸಿ ವಕೀಲರಿಂದ ಪ್ರತಿಭಟನೆ. ಎಸಿ ಅಪೂರ್ವ ಬಿದರಿಗೆ ಗೇಟ್ ಪಾಸ್ ನೀಡುವಂತೆ ಈಗ ವಕೀಲರ ಒತ್ತಾಯ. ಸಹಜವಾಗಿ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಎಡವಟ್ಟುಗಳು ಗಲಾಟೆಗಳು ನಡೀತಾ ಇರ್ತವೆ. ಈಗ ಬೆಂಗಳೂರು ದಕ್ಷಿಣ ಎಸಿ ಕಚೇರಿಯಲ್ಲಿ ವಕೀಲರು ಎಸಿ ಕೋರ್ಟನ್ನು ಬಹಿಷ್ಕರಿಸಿ ಹೊರಗಡೆ ಪ್ರತಿಭಟನೆ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಅವರ ವಿರುದ್ಧ ವಕೀಲರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ವಕೀಲರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ, ನಿಂದಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ ದಕ್ಷಿಣ ಎಸಿ ಅಪೂರ್ವ ಅವರ ವಿರುದ್ಧ ಇವತ್ತು ಎಸಿ ಕೋರ್ಟನ್ನು ಬಹಿಷ್ಕರಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಎಸಿ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದಾರೆ. ಎಸಿ ಡೌನ್ ಡೌನ್ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಕೀಲರಿಂದ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಡೌನ್ 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 ಡೌನ್. 12/2024 ಸಿಟಿಂಗ್ ಇತ್ತು. ಕೋರ್ಟಾಲಕ್ಕೆ ಬಂದ್ವಿ. 2:50ಕ್ಕೆ ಬಂದು ಸುಮಾರು ಜನ 100 ಜನ ಅಡ್ವೊಕೇಟ್ಗಳು ಕಾದಿತ್ತು. ಅವ್ರ ಕಾರಣಾಂತರಗಳಿಂದ 20 ನಿಮಿಷ ಲೇಟ್ ಆಯ್ತು. ಮೇಡಮ್ ಅವರೇ, ನೀವು ಅಡ್ವೊಕೇಟ್ಗಳಿಗೆ ವಿಚಾರ ತಿಳಿಸಬೇಕು. ನೀವು 20 ನಿಮಿಷ ಲೇಟ್ ಆಗಿ ಬಂತಂತಂದ್ರೆ ಇದು ಕಾಯಕ್ಕಾಗೋದಿಲ್ಲ. ಬೇರೆ ಕೋರ್ಟ್ಗಳಲ್ಲಿ ಕೆಲಸ ಇರ್ತದೆ, ಕೆಲಸ ಮುಗಿಸ್ಕೊಂಡು ಬರ್ತೀವಿ ನಾವು, ವಿಚಾರ ತಿಳಿಸಿ ಅಂತ ಅದಕ್ಕೆ ಸಾರಿ ಕೇಳಿ. ತದನಂತರ ನಾನು ಒಂದು ಅಡ್ವಾನ್ಸ್ ಅಪ್ಲಿಕೇಶನ್ ಕೊಟ್ಟೆ ಸರ್. ಅಡ್ವಾನ್ಸ್ ಅಪ್ಲಿಕೇಶನ್ ಕೊಟ್ಟಿದ ತಕ್ಷಣ ನನ್ನನ್ನು ಏಕಾಏಕಿ ಈ ಅಡ್ವಾನ್ಸ್ ಅಪ್ಲಿಕೇಶನ್ ತೊಗೊಳಕ್ ಬರೋದಿಲ್ಲ, ನೀನೊಬ್ಬಂದೇ ಕೇಸ್ ಕರೆಯಕ್ಕಾಗ್ತದ, ನಿನ್ನ ಅಣ್ಣನ್ ಡೌಟ್ ಗೊತ್ತು ನನಗೆ, ನಡೆಯೋ ಇಡಿಯಟ್ ಅಂತೇಳಿ ನನ್ನ ಏಕಾಏಕಿ ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಯೂಸ್ ಮಾಡೋದು ಸರ್. ತದನಂತರ ನಮ್ಮ ಅಸೋಸಿಯೇಷನ್ ತಿಳಿಸಿ ಎಲ್ಲ ಅಡ್ವೊಕೇಟ್ಗಳನ್ನು ನಮ್ಮ ಅಧ್ಯಕ್ಷರಿಗೆ ಮತ್ತೆ ಮಾಜಿ ಅಧ್ಯಕ್ಷರಿಗೆ ಎಲ್ಲರಿಗೂ ತಿಳಿಸಿ ಇಲ್ಲಿ ಕರೆಸಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ನೆನ್ನೆ ನಾನು ಬಾಯ್ಕಟ್ ಮಾಡಿದ್ವಿ. ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡ್ತೀವಿ. ಹಾಗಾಗಿ ಅದನ್ನ ನಿಮ್ ಮುಖಾಂತರ ತಿಳಿಸಬೇಕು ಅಂತ ಹೇಳಿ ನಾನು ಈ ಮಾತು ಮುಗಿಸ್ತೀನಿ ಸರ್. ಹೌದು ಸರ್, ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿ ಮತ್ತೆ ಕೃಷ್ಣ ಬೈರೇಗೌಡರು ನನ್ನ ಹತ್ರ ದುಡ್ಡು ತಗೊಂಡು ಈ ನನ್ನ ಇಲ್ಲಿ ಪೋಸ್ಟಿಂಗ್ ಮಾಡಿರೋದು. ನೀವು ಯಾರಿಗಾದ್ರೂ ಹೇಳ್ಕೊ ಹೋಗಿ ಅಂತ ಹೇಳಿ ನನಗೆ ಅಂದ್ರು ನೆನ್ನೆ. ದಯವಿಟ್ಟು ಒಂದು